ಎಲ್ಲ ಗೊತ್ತಿರೋ ಹಾಗೆ ಸುಮಾರು 41 ವರ್ಷಗಳಿಂದ ಧರ್ಮರಾಯ ಸ್ವಾಮಿ ದ್ರೌಪದ ದೇವಿ ಮೂಲ ದೇವಸ್ಥಾನ ನಮ್ಮ ವಾರ್ಡಲ್ಲಿ ಇರೋದಂಥದ್ದು. ಇದು 42 ವರ್ಷದ ಕರಗ. ಈ ಕರಗದ ಪ್ರಯುಕ್ತ ಕಾರ್ಯಕ್ರಮಗಳು ದಿನಾಂಕ 22/4/2026 ಬುಧವಾರ ಸಂಜೆ 5 ಗಂಟೆಗೆ ಗಣೇಶ ಹೋಮ, ಮತ್ತೆ ಶ್ರೀಮತಿ ದ್ರೌಪದ ದೇವಿಗೆ ವಿಶೇಷ ಹೂವಿನ ಅಲಂಕಾರ, ಸಂಜೆ 7 ಗಂಟೆಗೆ ಧ್ವಜಾರೋಹಣ, ಅದಾದ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತದೆ. ತದನಂತರ ದಿನಾಂಕ 23/4/2026 ಗುರುವಾರ ಸಂಜೆ 6 ಗಂಟೆಗೆ ಭಾರತಿ ನಗರದಲ್ಲಿರುವಂತಹ ಕಲ್ಯಾಣಿಯಲ್ಲಿ ಕಳಸ ಸ್ಥಾಪನೆ ಇರುತ್ತದೆ. ಅದಾದ ಮೇಲೆ ಕಂದ್ವಾರ್ ಬಾಗ್ಲು ಶ್ರೀ ಲಕ್ಷ್ಮೀ ವೆಂಕಟರಾಮ ಸ್ವಾಮಿ ದೇವಾಲಯದಲ್ಲಿ ರಾತ್ರಿ 9 ಗಂಟೆಗೆ ಹಸಿ ಕರಗ ಏರ್ಪಡಿಸಿದ್ದು, ಹಸಿ ಕರಗ 9 ಗಂಟೆ ರಾತ್ರಿ ದೇವಾಲಯದ ಹೊರಗಡೆ ಬಂದು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯ ರಾತ್ರಿ 10:10 ತಲುಪುತ್ತದೆ. ಮತ್ತು ದಿನಾಂಕ 23/4/2026 ಶುಕ್ರವಾರ ಸಂಜೆ 7 ಗಂಟೆಗೆ ಶ್ರೀ ದ್ರೌಪದ ದೇವಿಗೆ ಎಲ್ಲಾ ಭಕ್ತಾದಿಗಳು ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿರುತ್ತದೆ. ಆ ದೀಪೋತ್ಸವ ಆದ್ಮೇಲೆ ರಾತ್ರಿ 8 ಗಂಟೆಗೆ ದೇವಾಲಯದ ಮುಂಭಾಗದಲ್ಲಿ ಸಪ್ತ ಕಳಶ ಶ್ರೀಯುತ ಹೆಸರಾಂತ ಕುಪ್ಪಂ ಬಾಲಾಜಿ ಅವರಿಂದ ಸಪ್ತ ಕಳಶ ಏರ್ಪಡಿಸುತ್ತೇವೆ. ಅದಾದ ಮೇಲೆ ದಿನಾಂಕ 25/4/26 ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಅರ್ಜುನ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ ಮತ್ತು ರಾತ್ರಿ 9 ಗಂಟೆಗೆ 42ನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮಿ ಹೂವಿನ ಕರಗ. ಅದಾದ ಮೇಲೆ 26ನೇ ತಾರೀಕು ಸುಮಾರು ಬಹುಶಃ ಹೋದ ವರ್ಷ ಸಹ 24 ಗಂಟೆಗಳ ಮುಖಾಂತರ ಕರಗ ಪ್ರತಿ ಊರಿನ ಪ್ರಮುಖ ಬೀದಿಗಳ ಮೆರವಣಿಗೆ ಮಾಡಿತ್ತು. ಬಹುಶಃ ಈಗಿಂತ ಆದಷ್ಟು ನಾವು ಕಮ್ಮಿ ಮಾಡಿ ಸಂಜೆ ಒಳಗಡೆ ಅಗ್ನಿಗುಂಡ ಪ್ರವೇಶ ಮಾಡ್ಬೇಕು ಅಂತ ನಾವೆಲ್ಲ ಕಮಿಟಿಯವರು ಸಹ ಮಾತಾಡ್ಕೊಂತ ಇದೀವಿ. ಆದಷ್ಟು ಎಷ್ಟು ಬೇಗ ಅಷ್ಟು ಬೇಗ ಅಗ್ನಿಗುಂಡ ಪ್ರವೇಶ ಆಗುತ್ತೆ. ಅದೇ ದಿನ ರಾತ್ರಿ ಭಾನುವಾರ ರಾತ್ರಿ ಮಹಾಭಾರತ ಕಥೆ ರಾತ್ರಿ 1 ಗಂಟೆ ಸುಮಾರಿಗೆ ಗಾವ್ ಪೂಜೆ ಆಗಿ ಆ ಒಂದು ಕಾರ್ಯಕ್ರಮ ಮುಗಿಯುತ್ತೆ. ಕೊನೆಯದಾಗಿ 27/4/2026 ವಸಂತೋತ್ಸವ ಒನಕೆ ಕರಗ. ಈ ಬಾರಿ ಒನಕೆ ಕರಗವನ್ನು ನಾವು ನಮ್ಮ ದೇವಾಲಯದ ಬಳಿ ಮಧ್ಯಾಹ್ನ 1 ಗಂಟೆಗೆ ಏರ್ಪಡಿಸಿರುತ್ತೇವೆ. ಇದೆಲ್ಲ ಈ ಒಂದು ಕರಗದ ಒಂದು ಕಾರ್ಯಕ್ರಮಗಳ ವಿವರ. ಹಾಗೂ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಲು ಬಹಳ ಮುಖ್ಯ ತಾವು ನಮ್ಮ ಈ ಒಂದು ಎಲ್ಲಾ ಕಾರ್ಯಕ್ರಮಗಳನ್ನು ತಮ್ಮಲ್ಲಿ ಪ್ರಕಟಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆ ತಾಯಿ ದ್ರೌಪದಮ್ಮ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಆ ದಿನ ಶನಿವಾರ ಸುಪ್ರಸಿದ್ಧ ವಾದ್ಯಗೋಷ್ಠಿ ಇರುತ್ತೆ. ಆ ಒಂದು ವಿವರನ ಮೂರ್ತಿ ಅವರು ನಿಮ್ಗೆ ಹೇಳ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಶ್ರೀ ಧರ್ಮರಾಯ ಕರಗದ ಪ್ರಯುಕ್ತ MG ರಸ್ತೆಯಲ್ಲಿ ವಾದ್ಯಗೋಷ್ಠಿ ಮತ್ತು ಅನ್ನಸಂದರ್ಭ ಕಾರ್ಯಕ್ರಮ ಇರುತ್ತೆ. ವಿಶೇಷವಾಗಿ ವಿಶೇಷ ಕಲಾವಿದರ ನೃತ್ಯ ಸಂದರ್ಭಣೆಗೂ ಕೂಡ ಇರುತ್ತೆ. ತುಂಬಾ ಜನರನ್ನ ಆಕರ್ಷಣೆ ಮಾಡುವಂತಹ ನೃತ್ಯಗಳು ಹಾಗೂ ಜಾನಪದ ಗೀತೆಗಳು ಹಾಗೂ ಚಲನಚಿತ್ರ ಗೀತೆಗಳನ್ನು ಆಡುವ ಹಿನ್ನೆಲೆ ಗಾಯಕರನ್ನು ಕರೆಸಿ ಆ ಜನರಿಗೆ ಮನೋರಂಜನೆ ಮತ್ತು ಕರಗದ ಭಕ್ತಿ ಗೀತೆಗಳನ್ನು ಸಹ ಇದರ ಆಯೋಜಿಸ್ತೀವಿ. ಇದರ ಮುಖಾಂತರ ಹೆಚ್ಚಿನ ಜನರನ್ನು ಸೇರಿಸಲಿಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದೀವಿ. ಪ್ರಚಾರಗಳು ಕಡಿಮೆ, ಕಾಲಾವಕಾಶ ಕಡಿಮೆ ಇದೆ. ಇದು ಯಾಕಂದ್ರೆ ನಮ್ಮ ಊರಲ್ಲಿ 2-3 ಕರಗ ಇರೋದ್ರಿಂದ ಆ ಕರಗಳ ಶೆಡ್ಯೂಲ್ ಸ್ವಲ್ಪ ನಮ್ಗೆ 2-3 ಆದಾಗ ಸ್ವಲ್ಪ ಜನರಿಗೆ ಪ್ರಚಾರ ಮಾಡೋದು ಇಲ್ಲಿ ಕಡಿಮೆ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ಅವ್ರು ಲಾಸ್ಟ್ 1 ವಾರದಿಂದ ಇತ್ತು, ಜನ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಮುಗಿದ್ಮೇಲೆ ಇದನ್ನ ಡೇಟ್ ತಗೊಂಡು ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಿಮ್ಮ ಮುಖಾಂತರನೇ ತಮ್ಮ ಪ್ರಚಾರ ಆದಷ್ಟು ನೀವೆಲ್ಲ ಮಾಧ್ಯಮ ಸಹಾಯ ಮಾಡ್ಬೇಕು. ಇದೆಲ್ಲ ನಾವು ಒಂಥರ ಬಡವರ ಕಾಲೋನಿಯಲ್ಲಿ ಮಾಡಿದಂತ ಕರಗ ಇದು. ಅದು ಹೆಚ್ಚಾಗಿ ವಿಶೇಷತೆ ಅಂದ್ರೆ ಇದು ಎಲ್ಲಿ ನಮ್ಮ ಸುತ್ತಮುತ್ತಲೂ ಆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇಲ್ಲಿ ಇಲ್ಲ. ಮೂಲ ದೇವತೆ ಧರ್ಮಸ್ಥಳ ಪ್ರತ್ಯೇಕವಾಗಿ ಮೂಲ ದೇವತೆ ಧರ್ಮರಾಯರ ಕರಗ ಇರೋದೇ ಧರ್ಮರಾಯರ ಕರಗ.
ಆ ವಂಶಸ್ಥರು ಅವರೇ ಮಾಡುವಂತ ಕರಗ ಅಂದ್ರೆ ನಮ್ಮ ಮೂಲವಾದ ನಮ್ಮ ಏರಿಯಾದಲ್ಲಿ ಇರುವಂತ ನಮ್ದು ವಿಶೇಷವಾಗಿ ಈ ಕರಗ. ಅದರಿಂದ ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ತಮ್ಮಲ್ಲಿ ವಿನಂತಿ. ವಾರ ರೇಷ್ಮೆ ಮಾರ್ಕೆಟ್ ಬಳಿ ಅವರು ತುಂಬಾ ವರ್ಷಗಳಿಂದನೂ ಸಹ ಪೌರಾಣಿಕ ನಾಟಕ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ಕರಗ ಪ್ರಯುಕ್ತ. ಈ ಬಾರಿಯೂ ಸಹ ಅವ್ರು ಮತ್ತೆ ಆ ಒಂದು ನಾಟಕ ಕಲೆ ಉಳಿಬೇಕು, ಅದು ಎಲ್ಲರೂ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಈ ವರ್ಷವೂ ಸಹ ಅವರು ಭಕ್ತ ಪ್ರಹ್ಲಾದನ ಒಂದು ಪೌರಾಣಿಕ ನಾಟಕ ರೇಷ್ಮೆ ಗೂಡ್ ಮಾರ್ಕೆಟ್ ಬಳಿ ಏರ್ಪಡಿಸಿದ್ದಾರೆ. ಆ ಒಂದು ನಾಟಕ ವೀಕ್ಷಣೆ ಮಾಡಲು ಎಲ್ಲಾ ಭಕ್ತಗಳು ಬಂದು ಅಲ್ಲಿ ಸಹ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು. ಹಾಗೂ ಅಲ್ಲಿ ಅನ್ನ ಸಂತರ್ಪಣೆ ಸಹ ಏರ್ಪಡಿಸಿರ್ತಾರೆ. ಅಲ್ಲಿ ಬೀಡಾ ಸ್ವಾಮಿಯವರವರು, ಮುನ್ರಾಜು ಅವರು, ಶಶಿ ಅವರು ಮತ್ತು ಇನ್ನು ಅನೇಕ ಮುಖಂಡರು, ಚಿನ್ನಪ್ಪ ಅವರು, ಮಂಜೂರವರು, ನರೇಂದ್ರ ಅವರು ಎಲ್ಲರೂ ಸೇರಿ ಅಲ್ಲಿ ಪೌರಾಣಿಕ ನಾಟಕ ಪ್ರತಿ ವರ್ಷ ಸಹ ಅಲ್ಲಿ ಅವ್ರು ಪೌರಾಣಿಕ ನಾಟಕ ಮಾಡೋದು. ಈ ವರ್ಷ ಸಹ ಅಲ್ಲಿ ಪೌರಾಣಿಕ ನಾಟಕ ಏರ್ಪಡಿಸಿದ್ದಾರೆ. ಇದಿಷ್ಟು ನಮ್ಮ ಕರಗದ ಪ್ರಯುಕ್ತ ಇರುವಂತ ಕಾರ್ಯಕ್ರಮಗಳು. ಎಲ್ಲಾ ಕಾರ್ಯಕ್ರಮ ಯಶಸ್ವಿಗಳು ಬಹಳ ಮುಖ್ಯ. ತಾವುಗಳು ನಾವೆಲ್ಲ ಸಹಕಾರ ಕೊಡಬೇಕು. ಈ ಕಾರ್ಯಕ್ರಮನ ಯಶಸ್ವಿಗಳು ತಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇದು ನಾವು ಎಲ್ಲಾನು ಇನ್ವೈಟ್ ಮಾಡ್ತೀವಿ, ರಾಜಕಾರಣ ಇಲ್ಲ ಇದ್ರಲ್ಲಿ. ಯಾರ ಬಂದ್ರು ಇನ್ನು ಅವ್ರಿಗೆಲ್ಲ ಅವಕಾಶ ಇದೆ. ಸರ್ ಇದೆಲ್ಲ ಪಕ್ಷಾತೀತ ಧಾರ್ಮಿಕ ಕಾರ್ಯಕ್ರಮ, ಇದರಲ್ಲಿ ರಾಜಕೀಯ ಬೇರೆ ಬೇರೆ ಪಾರ್ಟಿ ಕೂಡ ಯಾರು ವಿಶೇಷ ಅತಿಥಿಗಳು ಅಂತದ್ದು ಏನಿಲ್ಲ. ಯಾವುದೇ ಪಾರ್ಟಿ ಆಗ್ಲಿ, ಯಾರೇ ಅತಿಥಿಗಳು, ನಗರದ ಯಾರೇ ಪ್ರಮುಖರ ಎಲ್ಲರಿಗೂ ಅವಕಾಶ, ಎಲ್ಲರಿಗೂ ಸ್ವಾಗತ ಬಯಸ್ತೀವಿ. ನಾವು ಯಾವತ್ತದ 9:30 9:30 ಬಂದ್ಬಿಡುತ್ತೆ. ಈ ನಮ್ಮ KSRTC ಡಿಪೋ ಮುಂಭಾಗದಲ್ಲಿ, ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಶ್ರೀ ಮಹಾಗಣಪತಿ ಕಾರು ಮತ್ತು ಚಾಲಕರ ಸಂಘದ ವತಿಯಿಂದ ದಿನಾಂಕ 26 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಮಾಲೀಕರು ಮತ್ತು ಚಾಲಕರು ಅವರು ಸಹ ನಮ್ಮ ಒಂದು ಕರಗದ ಪರವಾಗಿ ಎಲ್ಲಾ ಭಕ್ತರಿಗೆ ಅನ್ನ ಸಂತರ್ಪಣೆ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಅವ್ರಿಗೂ ಸಹ ನಮ್ಮ ಸಮಿತಿ ವತಿಯಿಂದ